ಸಂತ್ರಸ್ತೆಯ ಹಳೆ ವಿಡಿಯೋ ಹೇಳಿಕೆ ವೈರಲ್. ಬೆನ್ನಲ್ಲೇ ಸಂತ್ರಸ್ತೆ ಸ್ಪಷ್ಟ, ಕೈ ಮುಖಂಡನ ಕೈವಾಡ. ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಭಾನುವಾರ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತೆಯ ಹಳೆ ವಿಡಿಯೋ ಹೇಳಿಕೆ ವೈರಲ್. ಬೆನ್ನಲ್ಲೇ ಸಂತ್ರಸ್ತೆ ಸಹನ ಈಗ ಸ್ಪಷ್ಟನೆ ನೀಡಿದ್ದು, ಇದರ ಹಿಂದೆ ಕೈ ಮುಖಂಡನ ಕೈವಾಡವಿದೆ ಎಂದು ಹೇಳಿದ್ದಾಳೆ. ಈಗ ವೈರಲ್ ಆಗುತ್ತಿರುವ ವಿಡಿಯೋಗಳು 6 ತಿಂಗಳ ಹಿಂದಿನ ವಿಡಿಯೋಗಳು. ಮುಫೀಸ್ ಮಿಯಾನ್ನವರ್ ಬೆದರಿಕೆ ಹಾಕಿ ವಿಡಿಯೋ ಮಾಡುವಂತೆ ಒತ್ತಡದಿಂದ ಮಾಡಿಸಿದ್ದಾನೆ. ವಿಡಿಯೋ ಮಾಡದಿದ್ದರೆ ಫೋಟೋ ವಿಡಿಯೋ ವೈರಲ್ ಮಾಡುವುದಾಗಿ ಮುಫೀಸ್ ಬೆದರಿಕೆ ಹಾಕಿದ್ದ. ವೈರಲ್ ಆಗುತ್ತಿರುವ ಹಳೆ ವಿಡಿಯೋ ನನ್ನ ಇಚ್ಛೆಯಿಂದ ಮಾಡಿದ್ದಲ್ಲ. ಹಳೆ ವಿಡಿಯೋ ವೈರಲ್ ಹಿಂದೆ ಕಾಂಗ್ರೆಸ್ ಯುವ ಮುಖಂಡನ ಕೈವಾಡವಿದೆ ಎಂದು ಆರೋಪಿಸಿದ್ದಾಳೆ. ಸದ್ಯ ಹೆಸರು ಹೇಳುವುದಿಲ್ಲ, ಮುಂದೆ ಹೇಳುತ್ತೇನೆ. ಕಾಂಗ್ರೆಸ್ ಯುವ ಮುಖಂಡ ಏನಾಗಿದೆ ಅಂತ ಒಂದು ಬಾರಿ ಬಂದು ಕೇಳಿಲ್ಲ. ನಿನ್ನ ತಂಗಿಗೆ ಈ ರೀತಿಯಾಗಿದ್ದರೆ ನೀನು ಹೀಗೆ ಮಾಡುತ್ತಿದ್ದೀಯಾ ಎಂದು ಪ್ರಶ್ನೆ ಮಾಡಿದ್ದಾಳೆ. ಈಗೇನು ವಿಡಿಯೋ ಇದನ್ನಾಗಿದೆ ಅಲ್ಲ, ವೈರಲ್ ಆಗಿದೆ ಅಲ್ಲ, ಇದ್ರ ಹಿಂದೆ ಕಾಂಗ್ರೆಸ್ ಯುವ ಮುಖಂಡವರ ಕೈವಾಡ ಐತಿ ಅಂತ ನಂಗೆ ಗೊತ್ತೈತಿ. ಅವ್ರದ್ದು ಹೆಸರು ನಾನು ಹೇಳೋದಿಲ್ಲ. ಅಣ್ಣ, ನಿನ್ನ ತಂಗಿ ಆಗಿದ್ರೆ ನೀನು ಒಂದು ಸಲನೂ ಬಂದು ನನಗೆ ಏನಾಗೈತಿ, ಏನು ಸಿಚುವೇಶನ್, ಆಮೇಲೆ ಏನು ಹೆಲ್ಪ್ ಏನಾಗೈತಿ ಅಂತೇಳಿ ನೀನು ಒಂದು ಸಲ ಆದರೂ ಇದನ್ನು ಮಾಡಿ, ನಿನ್ನ ತಂಗಿ ಇದಾಗಿದ್ರೆ ನೀನು ಹಿಂಗೆ ಮಾಡ್ತಿದ್ದಿ. ನನ್ನ ಹೆಸರು ಸಹನಾ ಪೇಟೆ. ನಂದೇನೀಗ ವೀಡಿಯೋಸ್ ವೈರಲ್ ಆಗ್ತಿದ್ದಾವಲ್ಲ, ಏನೀಗ 4 ವೀಡಿಯೋಸ್ ವೈರಲ್ ಆಗ್ತಿದ್ದಾವಲ್ಲ, 6 ಮಂತ್ಸ್ ಬ್ಯಾಕ್ ಅವೆಲ್ಲ ವೀಡಿಯೋಸ್ ಅವನಾಗೆ ನನಗೆ ಬೆದರಿಕೆ ಹಾಕಿ ನನಗೆ ವೀಡಿಯೋ ಮಾಡಿಸಿದ್ದ. ಆಮೇಲೆ ಏನಾದರೂ ವೀಡಿಯೋಸ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಫೋಟೋಸ್ ವೀಡಿಯೋಸ್ ವೈರಲ್ ಮಾಡ್ತೀನಿ ಅಂಥೇಳಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ದೆ. ಅವ್ರ ಫ್ರೆಂಡ್ಸ್ ಸರ್ಕಲ್ಲು ನನಗೆ ಬೆದರಿಕೆ ಹಾಕಿದ್ರು, ನೀನು ಏನಾದರೂ ಮಾಡಲಿಲ್ಲ ಅಂದ್ರೆ ಫೋಟೋಸ್ ಮತ್ತು ಇದು ವೀಡಿಯೋನ ವೈರಲ್ ಮಾಡ್ತೀವಿ, ಹೀಗೆಲ್ಲ ನನಗೆ ಬೆದರಿಕೆ ಹಾಕಿ ಈಗೇನು ವೈರಲ್ ಆಗ್ತಿದ್ದಾವಲ್ಲ ಅವು ನನ್ನ ಇಚ್ಛೆಲೇ ನಾ ವೀಡಿಯೋ ಮಾಡಿಲ್ಲ. ಅವನಾಗೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಫೋಟೋಸ್ ಮತ್ತು ವೀಡಿಯೋ ವೈರಲ್ ಮಾಡ್ತೀನಿ ಅಂತ ಅಂದು ನನಗೆ ಬೆದರಿಕೆ ಹಾಕಿ ನನಗೆ ವೀಡಿಯೋ ತೊಗೊಂಡಿದ್ದಾನೆ.